ಭಾಗದಲ್ಲಿ ತೊಂದರೆಗಳನ್ನು ಕೊಡ್ತಾನೆ. ಒಟ್ಟಾರೆ ಹೇಳಬೇಕು ಅಂತಂದರೆ 4 ಗ್ರಹಣಗಳು ಬರ್ತವೆ, 2 ಗ್ರಹಣ ಮಾತ್ರ ಕಾಣುತ್ತೆ. ಅದರ ಭಾರತಕ್ಕೆ ಯಾವ ಅರಿಷ್ಟ ಉಂಟಾಗೋದಿಲ್ಲ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಆದರೆ ಈ ವರ್ಷ ಒಟ್ಟಾರೆ ಹೇಳಬೇಕು ಅಂದರೆ ಮಳೆ ಬೆಳೆ ಎಲ್ಲ ದೇಶ ಚೆನ್ನಾಗಿರುತ್ತೆ, ಸುಖ ಶಾಂತಿಯಿಂದಿರ್ತಾರೆ. ಆನಂತರದಲ್ಲಿ ಮೇ 13ನೇ ತಾರೀಕು ಗುರು ಬದಲಾವಣೆ ಆಗ್ತಾನೆ, ಮಿಥುನ ರಾಶಿಗೆ ಹೊರಟೋಗ್ತಾನೆ. ಮೇ 17ನೇ ತಾರೀಕು ರಾಹುಕೇತುಗಳು ಬದಲಾಗುತ್ತೆ. ಈಗ ನೋಡಿ ನಾಳೆಯಿಂದಾನೇ ಪಂಚಗ್ರಹ ಯುಗ ಆರಂಭ ಆಗಿಬಿಡುತ್ತೆ. ಇಷ್ಟೊಂದು ನಾವು ಗ್ರಹಗಳ ಮೇಲ್ನೋಟ ಇಟ್ಕೊಂಡಾಗ ಅದಕ್ಕೆ ತಕ್ಕನಾದ ಫಲಗಳನ್ನು ಕೊಟ್ಟೇ ಕೊಡ್ತಾ ಇರೋದ್ರಿಂದ ಭಾರತದಲ್ಲಿ ಯುದ್ಧ ಭೀತಿ ನಮಗೆ ಎಲ್ಲೋ ಒಂದು ಕಡೆ ಕಾಡ್ತಾ ಇರುತ್ತೆ. ಯುಕ್ರೇನ್ ರಷ್ಯಾ ವಾರ ನಿಲ್ಲದಿದ್ದರೆ ಯುದ್ಧ ಭೀತಿ ಹೊಟ್ಟೋಗುತ್ತಾ, ಮೂರನೇದಕ್ಕೆ ಹೋಗುತ್ತಾ ಅಂಥೇಳಿ ಜನಗಳಲ್ಲಿ ಒಂದು ಅನುಮಾನದ ಸಂಕೇತ ಇದ್ದೇ ಇದೆ. ಆದರೆ ಈ ದೇಶ ತಪೋಭೂಮಿ, ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ, ಅತ್ರಿ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಇದು ಅನಸೂಯ ಪತಿವ್ರತೆ ಅಂಥವಳು ಬ್ರಹ್ಮ ವಿಷ್ಣು ಜನ್ಮ ಕೊಟ್ಟಿದ್ದ ಜಾಗ ಧರ್ಮಸ್ಥಳ, ಗಾಣಗಾಪುರ. ಅಂಥ ಒಂದು ಶಕ್ತಿ ಈ ಭಾರತದಲ್ಲಿದೆ. ಅವುಗಳೇನು ಆಗಲ್ಲ ಅಂತ ಹೇಳ್ತಾ ಎಲ್ಲರೂ ಸತ್ಕರ್ಮಾಚರಣೆ ಇರಬೇಕು, ದೇಶವನ್ನು ಪ್ರೀತಿ ಮಾಡಬೇಕು. ಭಾಷೆ ಹಲವು, ದೇಶ ಒಂದು ಅನ್ನೋ ಒಂದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಭಾಷೆಯನ್ನು ಯಾರೂ ಅದನ್ನು ಅಪಶಬ್ದ ಮಾಡಲೇಬಾರದು. ಆದರೆ ಜ್ಞಾನಕ್ಕೆ ಎಲ್ಲಿ ಎಂಡೆಲ್ಲಿದೆ? ಸಮುದ್ರ ಉದಯ ಯಾರು ನೋಡಿದ್ದಾರೆ, ಕಡೆ ಯಾರು ನೋಡಿದ್ದಾರೆ? ಯಾರು ನೋಡಿಲ್ಲ. ಭಾಷೆಗಳಿಗೆ ಇತಿಮಿತಿ ಇಲ್ಲ, ಆರಂಭವೂ ಇಲ್ಲ, ಅಂತ್ಯವೂ ಕಾಣೋದಿಲ್ಲ. ಎಲ್ಲ ಭಾಷೆಯೂ ಎಲ್ಲ ಪ್ರೀತಿ ಮಾಡಬೇಕು. ನಮ್ಮಲ್ಲಿ ಏನಿರಬೇಕು, ನಾನು ತಮಿಳು, ನಾನು ಕನ್ನಡ, ನಾನು ಹಿಂದಿ, ಅದೆಲ್ಲ ಒಂದು ಭಾವನೆ ಬರಬಾರ್ದು. ಅಂದರೆ ಈಗ ನೀವು ಹೇಳಿದ್ರೆ ಈ ವರ್ಷ ತುಂಬ ಚೆನ್ನಾಗಿದೆ ಅಂಥೇಳಿ, ಸಡನ್ನಾಗಿ ನನಗೆ ಜ್ಞಾಪಕ ಬಂದಿದ್ದು ಈ ವರ್ಷ ಮಹಾಕುಂಭಮೇಳ ನಡೆದಿದೆ. 144 ವರ್ಷಗಳಿಗೆ ಒಮ್ಮೆ ಬರುವಂಥ ಮಹಾಕುಂಭಮೇಳ ನಡೆದಿರುವಂಥ ವರ್ಷದಲ್ಲಿ ನಾವಿದ್ದೀವಿ. ಅಂಥ ಒಂದು ಸನಾತನ ಧರ್ಮದ ಅತಿ ದೊಡ್ಡದಾದಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಹೌದಾ ಗುರುಗಳೇ, 144 ವರ್ಷಕ್ಕೊಮ್ಮೆ ಬರುವಂಥದ್ದು? ಎಲ್ಲರೂ ಹೇಳ್ತಾರೆ ಇಲ್ಲ, ಅದು ಕೇವಲ ಪ್ರಚಾರಕ್ಕೋಸ್ಕರ ಅದನ್ನು ಆ ರೀತಿಯಾಗಿ ಮಾಡಿದ್ರು ಅಂತೆಲ್ಲ ಹೇಳ್ಕೊಂಬಂದರು. ಅಲ್ಲೇನು ಶಾಸ್ತ್ರದ ಆಧಾರದಲ್ಲಿ ಮಹಾಕುಂಭಮೇಳ ಅದು ಇದೆಲ್ಲ ಏನೂ ಇಲ್ಲ, ಅದೆಲ್ಲ ಏನು ಬರೆದಿಲ್ಲ ಅವರು. ಅಂದರೆ ಪುಷ್ಕರದಲ್ಲಿ ಯಾವಾಗ ಮೂರು ಗಂಗಾ ಯಮುನಾ ಸರಸ್ವತಿ ಎಲ್ಲ ಒಂದಾಗಿ ಸೇರಿಕೊಳ್ಳುತ್ತೆ, ಅದು ಪುಣ್ಯನಿಜ ಆಗುತ್ತೆ, ಪುಣ್ಯ ಸ್ಥಾನ ಆಗುತ್ತೆ. ಅದು ಗುರು ಸಂಚಾರದವರೆಗೂ ಇರುತ್ತೆ ಅಂತಾನು ಕೂಡ ಒಂದು ಕಡೆ ಇದೆ. ಅಂದರೆ ಗುರು 13ನೇ ತಾರೀಕು ಮೇ ಬದಲಾವಣೆ ಆಗ್ತಾನೆ, ಅಲ್ಲಿವರೆಗೂ ಪುಷ್ಕರ ಸ್ಥಾನಕ್ಕೆ ತುಂಬ ಅದಕ್ಕೆ ಪವಿತ್ರತೆ ಇದೆ. ಅದೇನಾಗಿದೆ, ಉತ್ತರ ಪ್ರದೇಶದಲ್ಲೇ ಈ ಮಹಾನದಿ ಹುಟ್ಟೋದ್ರಿಂದ, ತ್ರಿವೇಣಿ ಸಂಗಮ ಇರೋದ್ರಿಂದ ಅದೇನಾಗಿದೆ ಅಂದರೆ ಅವ್ರಿಗೆ ಮಹಾಶಿವರಾತ್ರಿನೇ ಗಡಿ. ಅವ್ರಿಗೆ ಮೌನಿ ಶಿವರಾತ್ರಿ ಅಂತ ಮಾಡ್ತಾರೆ, ಅಲ್ಲಿಗೆ ಅವರೆಲ್ಲ ಅದನ್ನು ಮುಕ್ತಾಯ ಮಾಡ್ತಾರೆ. ಅವ್ರಿಗೆ ಅಲ್ಲಿವರೆಗೂ ಪವಿತ್ರ. ಆದರೆ ಗಂಗಾ ಸ್ನಾನ ಯಾವಾಗಲೂ ಪವಿತ್ರ ಅಲ್ವೇ? ಅದುವೇ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಮನುಷ್ಯನ ಪಾಪ ಎಲ್ಲ ತೊಳೆದೋಗುತ್ತೆ. ಇಲ್ಲಿ ಗಂಗೆನ ನಿಂದನೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾರು ನಂಬಿಕೆ ಇಲ್ಲೋ ಅವ್ರು ಏನೋ ಮಾತಾಡ್ತಾರೆ, ಇಲ್ಲಿ ಸುಮ್ಮನೆ ಬಿಡೋದು, ಆಗಲಪ್ಪ ಒಳ್ಳೇದನ್ನು ಬಿಡೋದು. ರಾಜಕಾರಣದ ಭವಿಷ್ಯ ಹೇಗಿದೆ ಈಗ ನೋಡಿ, ಮನುಷ್ಯನಿಗೆ ತಾಳಿದವನು ಬಾಳಿಯಾನು ಅಂತ ತಾಳ್ಮೆ ಇರಬೇಕು. ನನಗೆ ನಿಮ್ಮ ಮನಸ್ಸಲ್ಲಿ ಯಾಕೆ ಕೇಳ್ತೀರ ನನಗೆ ಅರ್ಥ ಆಗಿದೆ. ನನಗೆ ನೀವು ಡೈರೆಕ್ಟ್ ಪ್ರಶ್ನೆ ಕೇಳಿದಿದ್ರೂ ಇಲ್ಲ, ಇವತ್ತಿನ ಸಂದರ್ಭದಲ್ಲಿ ವಿಚಾರವಾಗಿ ಮುಂದೆ ಬರ್ತೀನಿ, ಸಿಎಂ ಕುರ್ಚಿ ಬಗ್ಗೆ ಮುಂದೆ ಬರ್ತೀನಿ. ಏನಾಗುತ್ತೆ ಅಂತ ಕೇಳಿದ್ರೆ ನಾನು ರಾಷ್ಟ್ರಕ್ಕೇನು ಹೇಳಿದೆ ಅದೇ ನಮ್ಮ ರಾಷ್ಟ್ರದಲ್ಲೂ ಕೂಡ, ನಮ್ಮ ರಾಜ್ಯದಲ್ಲೂ ಕೂಡ ಅದೇ ಆಗುತ್ತೆ. ಯಾಕೆಂದರೆ ಇಲ್ಲಿ ಕೂಡ ದೇಶಕ್ಕೆ ಅನುರಾಧ ನಕ್ಷತ್ರ ಇದೆ. ಅನುರಾಧ ನಕ್ಷತ್ರ ಶನಿ ನಕ್ಷತ್ರ. ಅದು ಶನಿ ಪಂಚಮಕ್ಕೆ ಹೋಗಿ ಗುರು ಮಿಥುನ ರಾಶಿಗೆ ಹೋಗ್ತಾನೆ. ಅವನು ಧನಸ್ಸಿಗೆ 7ನೇ ಮನೆ ಆಗ್ತಾನೆ, ಒಟ್ಟಲ್ಲಿ ದೇಶಕ್ಕೆ 8ನೇ ಮನೆ ಆಗ್ತಾನೆ ಅವನು. ಅಲ್ಲಿ ಹೋದಾಗ ನೋಡಿ, ನೀವು ಯಾವ್ದಾದ್ರು ಒಂದು ರಾಜ್ಯ ಶಾಂತವಾಗಿ ತೋರಿಸ್ಬಿಡಿ ನೋಡೋಣ ನನಗೆ. ನೀವು ಎಲ್ಲ ಶಾಂತಿ ಇದೆಯಾ? ತಮಿಳುನಾಡು ಭಾಷಾ ಗಲಾಟೆ, ಇಲ್ಲಿ BJP ಕುಸಿತಾ ಇದೆ, ಇವರು ರಾಜ್ಯಭಾರ ಮಾಡ್ತಿದ್ದಾರೆ, ಮಾಡೋಕ್ಕಾಗ್ತಾ ಇದೆಯಾ? ಹನಿ ಟ್ರ್ಯಾಪು ಅಂತಾರೆ, 60% ಕಮಿಷನ್ನು ಅಂತಾರೆ. ಅವ್ರ ಮೇಲೆ ಎಲ್ಲ ಅವರಲ್ಲೇ ಒಗ್ಗಟ್ಟಿಲ್ಲ.
ರಾಜಣ್ಣವ್ರು ರಾಜ ಇದ್ದಂಗಿರ್ಬೋದು, ಭಾಗದಲ್ಲಿ ತೊಂದರೆಗಳನ್ನು ಕೊಡ್ತಾನೆ. ಒಟ್ಟಾರೆ ಹೇಳಬೇಕು ಅಂತಂದರೆ 4 ಗ್ರಹಣಗಳು ಬರ್ತವೆ, 2 ಗ್ರಹಣ ಮಾತ್ರ ಕಾಣುತ್ತೆ. ಅದರ ಭಾರತಕ್ಕೆ ಯಾವ ಅರಿಷ್ಟ ಉಂಟಾಗೋದಿಲ್ಲ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಆದರೆ ಈ ವರ್ಷ ಒಟ್ಟಾರೆ ಹೇಳಬೇಕು ಅಂದರೆ ಮಳೆ ಬೆಳೆ ಎಲ್ಲ ದೇಶ ಚೆನ್ನಾಗಿರುತ್ತೆ, ಸುಖ ಶಾಂತಿಯಿಂದಿರ್ತಾರೆ. ಆನಂತರದಲ್ಲಿ ಮೇ 13ನೇ ತಾರೀಕು ಗುರು ಬದಲಾವಣೆ ಆಗ್ತಾನೆ, ಮಿಥುನ ರಾಶಿಗೆ ಹೊರಟೋಗ್ತಾನೆ. ಮೇ 17ನೇ ತಾರೀಕು ರಾಹುಕೇತುಗಳು ಬದಲಾಗುತ್ತೆ. ಈಗ ನೋಡಿ ನಾಳೆಯಿಂದಾನೇ ಪಂಚಗ್ರಹ ಯುಗ ಆರಂಭ ಆಗಿಬಿಡುತ್ತೆ. ಇಷ್ಟೊಂದು ನಾವು ಗ್ರಹಗಳ ಮೇಲ್ನೋಟ ಇಟ್ಕೊಂಡಾಗ ಅದಕ್ಕೆ ತಕ್ಕನಾದ ಫಲಗಳನ್ನು ಕೊಟ್ಟೇ ಕೊಡ್ತಾ ಇರೋದ್ರಿಂದ ಭಾರತದಲ್ಲಿ ಯುದ್ಧ ಭೀತಿ ನಮಗೆ ಎಲ್ಲೋ ಒಂದು ಕಡೆ ಕಾಡ್ತಾ ಇರುತ್ತೆ. ಯುಕ್ರೇನ್ ರಷ್ಯಾ ವಾರ ನಿಲ್ಲದಿದ್ದರೆ ಯುದ್ಧ ಭೀತಿ ಹೊಟ್ಟೋಗುತ್ತಾ, ಮೂರನೇದಕ್ಕೆ ಹೋಗುತ್ತಾ ಅಂಥೇಳಿ ಜನಗಳಲ್ಲಿ ಒಂದು ಅನುಮಾನದ ಸಂಕೇತ ಇದ್ದೇ ಇದೆ. ಆದರೆ ಈ ದೇಶ ತಪೋಭೂಮಿ, ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ, ಅತ್ರಿ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಇದು ಅನಸೂಯ ಪತಿವ್ರತೆ ಅಂಥವಳು ಬ್ರಹ್ಮ ವಿಷ್ಣು ಜನ್ಮ ಕೊಟ್ಟಿದ್ದ ಜಾಗ ಧರ್ಮಸ್ಥಳ, ಗಾಣಗಾಪುರ. ಅಂಥ ಒಂದು ಶಕ್ತಿ ಭಾರತದಲ್ಲಿದೆ, ಅವುಗಳೇನು ಆಗಲ್ಲ ಅಂತ ಹೇಳ್ತಾ ಎಲ್ಲರೂ ಸತ್ಕರ್ಮಾಚರಣೆ ಇರಬೇಕು, ದೇಶವನ್ನು ಪ್ರೀತಿ ಮಾಡಬೇಕು. ಭಾಷೆ ಹಲವು, ದೇಶ ಒಂದು ಅನ್ನೋ ಒಂದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಭಾಷೆಯನ್ನು ಯಾರೂ ಅದನ್ನು ಅಪಶಬ್ದ ಮಾಡಲೇಬಾರದು. ಆದರೆ ಜ್ಞಾನಕ್ಕೆ ಎಲ್ಲಿ ಎಂಡೆಲ್ಲಿದೆ? ಸಮುದ್ರ ಉದಯ ಯಾರು ನೋಡಿದ್ದಾರೆ, ಕಡೆ ಯಾರು ನೋಡಿದ್ದಾರೆ? ಯಾರು ನೋಡಿಲ್ಲ. ಭಾಷೆಗಳಿಗೆ ಇತಿಮಿತಿ ಇಲ್ಲ, ಆರಂಭವೂ ಇಲ್ಲ, ಅಂತ್ಯವೂ ಕಾಣೋದಿಲ್ಲ. ಎಲ್ಲ ಭಾಷೆಯೂ ಎಲ್ಲ ಪ್ರೀತಿ ಮಾಡಬೇಕು. ನಮ್ಮಲ್ಲಿ ಏನಿರಬೇಕು, ನಾನು ತಮಿಳು, ನಾನು ಕನ್ನಡ, ನಾನು ಹಿಂದಿ, ಅದೆಲ್ಲ ಒಂದು ಭಾವನೆ ಬರಬಾರ್ದು. ಅಂದರೆ ಈಗ ನೀವು ಹೇಳಿದ್ರೆ ಈ ವರ್ಷ ತುಂಬ ಚೆನ್ನಾಗಿದೆ ಅಂಥೇಳಿ, ಸಡನ್ನಾಗಿ ನನಗೆ ಜ್ಞಾಪಕ ಬಂದಿದ್ದು ಈ ವರ್ಷ ಮಹಾಕುಂಭಮೇಳ ನಡೆದಿದೆ. 144 ವರ್ಷಗಳಿಗೆ ಒಮ್ಮೆ ಬರುವಂಥ ಮಹಾಕುಂಭಮೇಳ ನಡೆದಿರುವಂಥ ವರ್ಷದಲ್ಲಿ ನಾವಿದ್ದೀವಿ. ಅಂಥ ಒಂದು ಸನಾತನ ಧರ್ಮದ ಅತಿ ದೊಡ್ಡದಾದಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಹೌದಾ ಗುರುಗಳೇ, 144 ವರ್ಷಕ್ಕೊಮ್ಮೆ ಬರುವಂಥದ್ದು? ಎಲ್ಲರೂ ಹೇಳ್ತಾರೆ ಇಲ್ಲ, ಅದು ಕೇವಲ ಪ್ರಚಾರಕ್ಕೋಸ್ಕರ ಅದನ್ನು ಆ ರೀತಿಯಾಗಿ ಮಾಡಿದ್ರು ಅಂತೆಲ್ಲ ಹೇಳ್ಕೊಂಬಂದರು. ಅಲ್ಲೇನು ಶಾಸ್ತ್ರದ ಆಧಾರದಲ್ಲಿ ಮಹಾಕುಂಭಮೇಳ ಅದು ಇದೆಲ್ಲ ಏನೂ ಇಲ್ಲ, ಅದೆಲ್ಲ ಏನು ಬರೆದಿಲ್ಲ ಅವರು. ಅಂದರೆ ಪುಷ್ಕರದಲ್ಲಿ ಯಾವಾಗ ಮೂರು ಗಂಗಾ ಯಮುನಾ ಸರಸ್ವತಿ ಎಲ್ಲ ಒಂದಾಗಿ ಸೇರಿಕೊಳ್ಳುತ್ತೆ, ಅದು ಪುಣ್ಯನಿಜ ಆಗುತ್ತೆ, ಪುಣ್ಯ ಸ್ಥಾನ ಆಗುತ್ತೆ. ಅದು ಗುರು ಸಂಚಾರದವರೆಗೂ ಇರುತ್ತೆ ಅಂತಾನು ಕೂಡ ಒಂದು ಕಡೆ ಇದೆ. ಅಂದರೆ ಗುರು 13ನೇ ತಾರೀಕು ಮೇ ಬದಲಾವಣೆ ಆಗ್ತಾನೆ, ಅಲ್ಲಿವರೆಗೂ ಪುಷ್ಕರ ಸ್ಥಾನಕ್ಕೆ